ಪಟ್ಟಣದ ಶ್ರೀ ಸಂಕುಲ ಎಜುಕೇಷನಲ್ ಟ್ರಸ್ಟ್ನ ಅಕ್ಷರ ಪಿಯು ಮತ್ತು ಡಿಗ್ರಿ ಕಾಲೇಜಿನಲ್ಲಿ 10ನೇ ವಾರ್ಷಿಕೋತ್ಸವದ ಅಂಗವಾಗಿ ಯುವ ಸಿಂಚನ 2025ರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಡಿವೈಎಸ್ಪಿ ಎಲ್ವೈ ರಾಜೇಶ್ ಮತ್ತು ಕಾಲೇಜಿನ ಸಂಸ್ಥಾಪಕರಾದ ನಾಗರಾಜ್ ಕೆ ರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಎಲ್ವೈ ರಾಜೇಶ್ ರವರು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತಿದ್ದು ಹೆಚ್ಚು ಯುವಕ ಯುವತಿಯರೇ ಬಲಿಯಾಗುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಭಾವಚಿತ್ರಗಳನ್ನು ಹಾಕುವ ಮುನ್ನ ಯೋಚಿಸಬೇಕು. ಹೆಣ್ಣು ಮಕ್ಕಳ ಫೋಟೋಗಳನ್ನು ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ. ಆ ರೀತಿ ಏನಾದರೂ ಆದಲ್ಲಿ ಭಯಪಡದೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಬೇರೆ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ವಿದ್ಯಾರ್ಥಿಗಳ ಉದ್ದೇಶ ವೇದಿಕೆಯಲ್ಲಿ ಗಣ್ಯರು ಮಾತನಾಡಿದರು. ಜೊತೆಗೆ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಯುವ ಸಿಂಚನ 2025ರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ ಹಿನ್ನೆಲೆ ಗಾಯಕಿ ಹಾಗೂ ಸರಿಗಮಪ ಖ್ಯಾತಿಯ ಐಶ್ವರ್ಯ ರಂಗರಾಜನ್ ರವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ರಂಜಿಸಿದರು. ಹಾಗೆಯೇ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಕಾಲೇಜಿನಲ್ಲಿ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಕಾರ್ಯದರ್ಶಿ ಡಾಕ್ಟರ್ ವೀಣಾ ನಾಗರಾಜ್ ರವರು ಬಹುಮಾನ ನೀಡಿ ಅಭಿನಂದಿಸಿದರು. ಜೊತೆಗೆ ವಿದ್ಯಾರ್ಥಿಗಳಿಂದ ನೃತ್ಯ, ಹಾಸ್ಯ, ಶ್ರೀರಾಮಾಯಣ ಆಧಾರಿತ ಕಿರುನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶನ ನೀಡಿದರು. ಡಾಕ್ಟರ್ ವೈ ರಮೇಶ್, ವಿಶೇಷಾಧಿಕಾರಿ, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಶ್ರೀ ರಾಜ ಕೃಷ್ಣಮೂರ್ತಿ ಅಧ್ಯಕ್ಷರು ಮತ್ತು ಸಿಇಒ ಕೆಎನ್ ಫೌಂಡೇಶನ್ ಬೆಂಗಳೂರು, ಶ್ರೀ ಎನ್ಎಸ್ ಪದ್ಮನಾಭ್ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಆನೇಕಲ್ ಪುರಸಭೆ, ಶ್ರೀ ರಾಜೇಂದ್ರ ಪ್ರಸಾದ್ ಸದಸ್ಯರು, ಆನೇಕಲ್ ಪುರಸಭೆ ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಓಕೆ ಇಲ್ಲಿ ನೋಡಿ ಹಾಗೆ followed by the magnificent Ekshagana artist with energy and swag. Now and every making the meaning of welcoming to Olympic Games. ಅಂತಂದ್ರೆ ಸಂಸ್ಥಾಪಕರು ಶ್ರೀಯುತ ಶುಭ ಹಾರೈಸಲಿ ಅಂತ ಕೇಳ್ಕೊಳ್ತಾ, your management style is a perfect blend of guidance. It's very a wonderful moment for us also. ಮೊದಲನೇದಾಗಿ ಅಕ್ಷರ ಸಂಸ್ಥೆ ನಡೆದು ಬಂದ ಹಾದಿಯ 10 ವರ್ಷದ ಸುದೀರ್ಘ ಜರ್ನಿಗೆ ಮೊದಲನೇದಾಗಿ ಕಾಲೇಜಿನ ಸಂಸ್ಥೆಯವರಿಗೆ, ವೀಣಾ ನಾಗರಾಜ್ರವರಿಗೆ, ಸಿಬ್ಬಂದಿಯವರಿಗೆ, ಸ್ಟಾಫ್ಗೆ ಮತ್ತು ಮೊದಲಿನಿಂದ ಇದುವರೆಗೂ ಜೊತೆಯಾಗಿ ನಿಂತಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಕೇರ್ಫುಲ್ ಆಗಿರಿ. ಇಲ್ಲಿ ಹೆಣ್ಮಕ್ಳಿದ್ದೀರಾ, ಗಂಡು ಮಕ್ಳಿದ್ದೀರಾ, ಇವ್ರಿಗೆ ಅವ್ರಿಗೆ ಅಂತಲ್ಲ, ಸೈಬರ್ ಕ್ರೈಮ್ ಸಿಕ್ಕಾಪಟ್ಟೆ ಆಗ್ತಾಯಿದೆ. ನಿಮ್ಗೆ ಯಾರೋ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ, ಏನು ನಿನ್ನ ಹೆಸರು? ರೆಡ್ ಶರ್ಟ್, ಹಾಂ ಯಾರೇನು ಕರಣ್, ಯಾವುದೋ ಅಂಜಲಿ ಶರ್ಮಾ ಅಂತ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ ಫೇಸ್ಬುಕ್ಕಲ್ಲಿ ಅಕ್ಸೆಪ್ಟ್ ಮಾಡಬೇಡ, ಹುಡುಗಿ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅಂತ. ಆಮೇಲೆ ನೆಕ್ಸ್ಟ್ ಬರುತ್ತೆ ಮೆಸೇಜು, ಆಮೇಲೆ ವಾಟ್ಸಪ್ ಕಾಲ್ ಅಂತ ಬರುತ್ತೆ. ಅಪ್ಪಿತಪ್ಪಿ ವಿಡಿಯೋ ಕಾಲ್ ಅಟೆಂಡ್ ಮಾಡಿದ್ರೆ ಅಷ್ಟೇ ಮುಗೀತು.
ಅಲ್ಲಿ ಹುಡುಗಿ ನ್ಯೂಡ್ ಆಗ್ತಾ ಇರ್ತಾಳೆ, ನಿಂದು ಸ್ಕ್ರೀನ್ ರೆಕಾರ್ಡಿಂಗ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದು ಕರೆಂಟ್ಗೆಲ್ಲ ಹೇಳ್ತಾ ಇರೋದು ಎಲ್ಲರಿಗೂ ಸೇರಿಸಿ. ಈ ಥರದ್ದು ತುಂಬ ಆಗುತ್ತೆ. ಎಸ್ಪೆಷಲಿ ಈ ವಯಸ್ಸವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ನೀವು ಹುಷಾರು ಹುಡುಗರಿಗಿಂತ. ಸೊ ಯಾವುದೇ ಅನ್ನೋನ್ ನಂಬರಿಂದ ವಿಡಿಯೋ ಕಾಲ್ ಬಂದರೆ ರಿಸೀವ್ ಮಾಡಬೇಡಿ. ಅನ್ನೋನ್ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಕ್ಸೆಪ್ಟ್ ಮಾಡಬೇಡಿ. ನಿಮ್ಗೇನೋ ಯಾರೋ ಒಬ್ರು ನಿಮ್ಮ ಫೋಟೋಗೆ ಲೈಕ್ಸ್ ಕಡಿಮೆ ಆಯಿತು ಅಂತ ಬೇಜಾರು ಮಾಡ್ಕೊಳೋದು ಬೇಕಾಗಿಲ್ಲ. ನಿಮ್ಮ ಪರ್ಸನಲ್ ಲೈಫ್ ಸ್ಟೇಟಸ್ನ ಅಲ್ಲಿ ಮೆನ್ಷನ್ ಮಾಡಬೇಡಿ. ಒಬ್ರು ಹಾಕಿದ್ರು, ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಎಂಜಾಯಿಂಗ್ ಇನ್ ಗೋವಾ ಅಂತ. ವಾಪಸ್ ಬರೋಷ್ಟೊತ್ತಿಗೆ ಮನೆ ಕಳ್ತನ ಆಗಿತ್ತು. ನಾವು ಕೊನೆಗೆ ಟ್ರೇಸ್ ಮಾಡಿದ್ವಿ. ಅವ್ರ ನೆಂಟ್ರಲ್ಲೇ ಒಬ್ಬ, ಅವನ್ನ ಇಟ್ಕೊಂಡು ಕೇಳಿದ್ವಿ, ಇಲ್ಲ ಸರ್ ನಾನು ಬೆಟ್ಟಿಂಗ್ ಕಟ್ತಾ ಇದ್ದೆ, ದುಡ್ಡೆಲ್ಲ ಹೋಗ್ಬಿಟ್ಟಿತ್ತು, ಅವ್ರು ನಮ್ಮ ಚಿಕ್ಕಪ್ಪ ಆಗಬೇಕು. ಅವ್ರ ಸ್ಟೇಟಸನ್ನು ನೋಡಿದೆ, ಆಲ್ ಆಫ್ ಆರ್ ಎಂಜಾಯಿಂಗ್ ಇನ್ ಗೋವಾ ಅಂತ ಹಾಕಿದ್ರು. ಮನೇಲಿ ಯಾರಿಲ್ಲ ಅಂತ ಕನ್ಫರ್ಮ್ ಆಯಿತು, ಹೋಗಿ ಕಳ್ತನ ಮಾಡ್ಕೊಂಡ್ಬಂದ್ಬಿಟ್ಟೆ ಅಂತ. ಸೊ ಬಂದ್ಮೇಲೆ ಹಾಕೊಳ್ಳಿ ವಿ ಎಂಜಾಯ್ಡ್ ಇನ್ ಗೋವಾ ಅಂತ. ಅರ್ಜೆಂಟು ಒಂದು ಜಾಗಕ್ಕೆ ಹೋದ ತಕ್ಷಣ ವಿಡಿಯೋ ಕ್ಯಾಮ್ರಾ ತೊಗೊಂಡು ಎಲ್ಲರಿಗೂ ತೋರಿಸ್ಬೇಕು ನಾನು ಇಲ್ಲಿ ಅಂತ. ನೀವು ಎಂಜಾಯೇ ಮಾಡಲ್ಲ ಆ ಪ್ಲೇಸ್ನ. ತಟ್ಟೆಯಲ್ಲಿ ಊಟ ಹಿಡಿದ್ರೆ ಆ ಊಟದ್ದು ಆ ಅರೋಮಾ ತೊಗೋಬೇಕು, ಅದನ್ನು ಎಂಜಾಯ್ ಮಾಡೋಕ್ಕಿಲ್ಲ. ಫಸ್ಟು ಫೋಟೋ ತೆಗೆದು ಅಪ್ಡೇಟ್ ಮಾಡ್ಬೇಕು ಅರ್ಜೆಂಟ್. ಆ ಊಟದಲ್ಲಿ ಏನಿದೆ, ನಾನು ಎಷ್ಟೊಂದು ವೆರೈಟಿ ತಿಂತಾ ಇದ್ದೀನಿ, ಎಲ್ಲರಿಗೂ ತೋರಿಸ್ಬೇಕು, ಹೊಟ್ಟೆ ಒರೆಸ್ಬೇಕು. ಬೇಡ, ಆರಾಮಾಗಿ ಖುಷಿಯಾಗಿ ನೀವು ಅದನ್ನು ತಿಂದು ಎಂಜಾಯ್ ಮಾಡಿ. ಆಮೇಲೆ ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ. ಕೆಲವು ಹೆಣ್ಮಕ್ಳು ಐ ಆಮ್ ದ ಓನ್ಲಿ ಲಿಟಲ್ ಪ್ರಿನ್ಸಸ್ ಆಫ್ ಮೈ ಡ್ಯಾಡ್ ಅಂತೇಳಿ, ನಮ್ಮಪ್ಪ ಈ ಹೊಸ ಕಾರ್ ಕೊಡ್ಸಿದ್ರು, ಅದು ಕೊಡ್ಸಿದ್ರು ಅಂತ ಹಾಕ್ಕೊಳ್ತಿದ್ದೆ ಸ್ಟೇಟಸಲ್ಲಿ. ಆ ಹುಡುಗಿನ ಟಾರ್ಗೆಟ್ ಮಾಡಿಬಿಟ್ರು. ಮಾಡಿ ಅವಳಿಗೆ ಪ್ರಪೋಸ್ ಮಾಡಿ ಅವಳನ್ನ ಒಂದು ಟೀನೇಜಲ್ಲಿದ್ದ ಹುಡುಗಿ ಅವನ್ನ ಪ್ರೀತಿಸೋಂಗೆ ಮಾಡಿಕೊಂಡು, ಆಮೇಲೆ ಆ ಹುಡುಗಿದು ಬೇರೆ ಥರ ಫೋಟೋಸ್ ತೊಗೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡೋದು. ಆ ಹುಡುಗಿ ಮನೇಲಿ ಯಾರಿಗೂ ಗೊತ್ತಿಲ್ಲದಂಗೆ ಕದಿಯಕ್ಕೆ ಶುರು ಮಾಡೋದು. ಯಾಕೆಂದರೆ ಭಯ, ಹೊರಗಡೆ ಹೇಳೋಕ್ಕಾಗಲ್ಲ. ಆಮೇಲೆ ಕೊನೆಗೆ ತಡ್ಕೊಳಕ್ಕಾಗ್ದಿರ ಒಂದು ದಿವಸ ಶಿ ಎಂಡೆಡ್ ಹರ್ ಲೈಫ್. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡಿದಾಗ ಅವ್ರು ಸಿಕ್ಕಾಕೊಂಡಾಗ ಆಮೇಲೆ ವಿಚಾರ ಆಚೆ ಬಂತು. ಅವ್ರ ಕೆಲಸನೇ ಇದು, ಎಲ್ಲ ನೋಡ್ತಾ ಇರ್ತಾರೆ ಸ್ಟೇಟಸ್ ಎಲ್ಲಾದ್ರದ್ದು. ಯಾರು ಹೆಣ್ಮಕ್ಳು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದ ಚೆನ್ನಾಗಿ ಬಂದಿರ್ತಾರೆ ಅವ್ರ ಹಿಂದೆ ಬಿದ್ದು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ, ಯಾವುದೋ ಒಂದು ಹುಡುಗಿಗೆ ನೀನು ತುಂಬ ಸಖತ್ತಾಗಿ ಕಾಣ್ತಾ ಇದೆಯಾ ಅಂತ ಹೇಳಿದ್ರೆ ಇಷ್ಟ ಆಗೇ ಆಗುತ್ತೆ. ಕಾಂಪ್ಲಿಮೆಂಟ್ ಕೊಟ್ಟರೆ, ಈ ಡ್ರೆಸ್ ನಿಂಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಈ ಥರದ್ದೆಲ್ಲ ಹೇಳಿ ಆಕೆನ ಡೈವರ್ಟ್ ಮಾಡಿ ಟಾರ್ಗೆಟ್ ಮಾಡೋದು. ಸೊ ಪ್ಲೀಸ್ ಬಿ ಕೇರ್ಫುಲ್. ನಿಮ್ಮ ಹತ್ರ ಇರೋದಾಗಿರ್ಬೋದು, ಇಲ್ಲದೇ ಇರೋದಾಗ್ಬೋದು, ಪ್ರಪಂಚಕ್ಕೆ ಅನಾವಶ್ಯಕವಾಗಿ ತೋರಿಸುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇರುತ್ತೆ, ಅದನ್ನೇ ನೀವು ಪ್ರೂವ್ ಮಾಡ್ಕೋಬೇಕಾಗಿಲ್ಲ ನನ್ನ ಹತ್ರ ಇದಿದೆ ಅದಿದೆ ಅಂತ. ಅದನ್ನು ನೀವು ಎಂಜಾಯ್ ಮಾಡಿ, ನೀವು ಖುಷಿ ಪಡಿ, ಬಟ್ ಬಿ ಕೇರ್ಫುಲ್. ಯಾವುದೇ ಲಿಂಕ್ ಬಂದರೆ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಎಂಟೈರ್ ಡಾಟಾ ತಗೊಂಡ್ಬಿಡ್ತಾರೆ. ಏನಾದರೂ ಲೈಫಲ್ಲಿ ಕೆಲವರೆಲ್ಲ ಗೊತ್ತಿದೆ, ಫ್ರೆಂಡ್ಶಿಪ್ ಆಗುತ್ತೆ ಅಥವಾ ಲವ್ ಅಂತ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀನು ನೋಡಿ ಭಾಳ ದಿವಸ ಆಯಿತು ನೋಡಬೇಕು ಹಂಗೆ ಹಿಂಗೆ ಅಂತೆಲ್ಲ. ಆ ವಿಡಿಯೋ ಕಾಲಲ್ಲಿ ಹಂಗೆ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲ ನೀನು ಡ್ರೆಸ್ ಸ್ವಲ್ಪ ತೆಗಿ ಹಾಗೆ ಅಂತೆಲ್ಲ. ಗೊತ್ತಿದ್ದಿರೋ ಕೆಲವು ಹೆಣ್ಮಕ್ಳು ರಿಲೇಷನ್ಶಿಪ್ಪಲ್ಲಿದ್ದಾಗ, ವಿಡಿಯೋ ಕಾಲಲ್ಲಿದ್ದಾಗ ಬೇಡದಿರತಕ್ಕಂಥದ್ದು ಮಾಡಿದ್ದು. ಆಮೇಲೆ ಅವ್ರಿಬ್ಬರ ಮಧ್ಯೆ ಬ್ರೇಕಪ್ ಆದಾಗ ಇವನು ಅದೇ ಫೋಟೋಸು ಸ್ಕ್ರೀನ್ಶಾಟು ತೊಗೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈಕೆಗೆ ಅಪ್ಪ ಅಮ್ಮ ಹತ್ರ ಹೇಳೋಕ್ಕಾಗಲ್ಲ, ಫ್ರೆಂಡ್ಸಿಗೆ ಹೇಳೋಕ್ಕಾಗಲ್ಲ, ಪೊಲೀಸರ ಹತ್ರ ಬಂದು ಗೊತ್ತಿರಲ್ಲ, ಭಯ ಆಗುತ್ತೆ. ಆ ಥರ ಇದ್ದಾಗ ದಯವಿಟ್ಟು ಹೆದರ್ಕೋಬೇಡಿ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಎಲ್ಲೂ ನ್ಯೂಸಿಗೆ ಬರಲ್ಲ, ಮೀಡಿಯಾಕ್ಕೆ ಬರಲ್ಲ, ಏನು ಕ್ರಮ ತೊಗೋಬೇಕು ಒಳಗಡೆ ಆ ಕ್ರಮ ತೊಗೊಳ್ತಾರೆ. ಅಂತಹ ಸಾಕಷ್ಟು ಮಕ್ಕಳದು ಸಮಸ್ಯೆಗಳಾದಾಗ ನಾವು ಸಂಬಂಧಪಟ್ಟಂಥ ಸ್ಟೇಷನ್ಗೆ ಕೇಸ್ ಮಾಡಿಸಿ, ಅಥವಾ ನಾನೇ ಇನ್ಸ್ಪೆಕ್ಟರ್ ಆಗಿದ್ದಾಗ ನಾನೇ ಕೇಸ್ ತೊಗೊಂಡು ಅವ್ರನ್ನ ಪತ್ತೆ ಮಾಡಿ ಅವ್ರು ಎಲ್ಲೆಲ್ಲ ಸಲ ಇಟ್ಟಿದ್ರು ಎಲ್ಲವನ್ನು ಡಿಲೀಟ್ ಮಾಡಿಸಿ ಕೊಟ್ಟಿದ್ದೀವಿ. ಸೊ ಇದು ಆಮೇಲೆ ಮಾಡುವಂಥ ಕೆಲಸ. ಆದರೆ ಆ ರೀತಿ ಆಗ್ದಂಗೆ ಎಚ್ಚರಿಕೆ ವಹಿಸಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಅದರಿಂದ ಪ್ರಿವೆಂಟಿವ್ ಮೆಜರ್ನ ತಗೋಬೇಕು. ಬಹಳ ಅಂದರೆ ಬಹಳ ಕೇರ್ಫುಲ್ ಆಗಿರಬೇಕು. ಇದು ಬ್ಯೂಟಿಫುಲ್ ಏಜ್, ಬ್ಯೂಟಿಫುಲ್ ಟೈಮ್ ಟು ಕ್ರಿಯೇಟ್ ಬ್ಯೂಟಿಫುಲ್ ಮೆಮರೀಸ್. ಇವತ್ತು ಏನಪ್ಪ ಕಾಲೇಜ್ಗೆ ನಾವು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡೋಣ ಅಂತಿದ್ವಿ, ಸರ್ ಇಷ್ಟು ಸೀರಿಯಸ್ ಲೆಕ್ಚರ್ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಒಳಗಡೆ. ನನಗೂ ಅರ್ಥ ಆಗುತ್ತೆ, ನಾನು ಅಲ್ಲಿ ಕೂತು ಬಂದಿರೋನು ತಾನೆ. ಆದರೆ ನನಗೆ ಬೇರೆ ಸಂದರ್ಭ ಸಿಕ್ಕಿದ್ರೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೆ, ಮತ್ತೊಮ್ಮೆ ನನಗೆ ಬರೋಕ್ಕೆ ಸಮಯ ಇರಲ್ಲ. ಅದಕ್ಕೆ ಇದೇ ಅವಕಾಶ ತಗೊಂಡು ನಾನು ಏನು ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ದೀನಿ ಅದನ್ನು ಮಾಡ್ತಾಯಿದ್ದೀನಿ. ನಮಸ್ಕಾರ. ಇವತ್ತು ಅಕ್ಷರ ಸಂಸ್ಥೆಯ 10ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗ್ತಿರೋ ತುಂಬ ಖುಷಿ ಕೊಟ್ಟಿದೆ. ಸೊ 10 ವರ್ಷದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಸಂಸ್ಥೆ ಬೆಳೆದಿದೆ.
ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಮಟ್ಟದಲ್ಲಿ ಎಲ್ಲ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಮತ್ತು ಸ್ವಾಮಿ ವಿವೇಕಾನಂದರ ನೆನಪಿನಲ್ಲಿ ಏನು ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಭಾಗಿ ತುಂಬ ಖುಷಿ ಕೊಟ್ಟಿದೆ. ಈ ಸಂಸ್ಥೆಗೆ ಶುಭಾಶಯವನ್ನು ಕೋರ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ಸಂಸ್ಥೆ ಮುಖಾಂತರ ಆಗಲಿ. ಈ ಸಂಸ್ಥೆಯ ರೂವಾರಿಗಳಾದಂಥ ನಾಗರಾಜ್ ಮತ್ತು ವೀಣಾ ನಾಗರಾಜ್ ಅವರಿಗೆ ಮತ್ತು ಎಂಟೈರ್ ತಂಡಕ್ಕೆ ಶುಭವನ್ನು ಕೋರ್ತೀನಿ. ಧನ್ಯವಾದ. ಏನು ಆನೇಕಲ್ ಪಟ್ಟಣದಲ್ಲಿ ಅಕ್ಷರ ಕಾಲೇಜು ಏನು ಈ ಅಕ್ಷರ ಕಾಲೇಜು ಏನು ನಮ್ಮ ಆನೇಕಲ್ ಪಟ್ಟಣದಲ್ಲಿದೆ, ಇದೊಂದು ಸಂತೋಷದ ವಿಚಾರ. ಇದು ಹೀಗೆ ಮುಂದಿನ ದಿನಗಳಲ್ಲಿ ಅತಿ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೇನೆ. ಹಾಗೆ ನಮ್ಮ ಆನೇಕಲ್ ಪಟ್ಟಣಕ್ಕೆ ಹಲವಾರು ವಿದ್ಯಾರ್ಥಿಗಳನ್ನು ಕೊಡುಗೆ ಕೊಟ್ಟಿದೆ. ಇದು ಹೀಗೆ ಮುಂದುವರಿಲಿ. ಹಾಗೂ ಈಗೇನು ವೀಣಾ ಮತ್ತು ನಾಗರಾಜ್ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಈ ಸಂಸ್ಥೆ ಒಂದು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೇನೆ. ರೆಡಿನಾ? ಅಪ್ಪ ಯಾಕೋ ವಯಸ್ಸಾಯ್ತು ಮದುವೆ ಆಗು ಅಂತಾರೆ. ಸೂಪರ್. ಅಜ್ಜಿ ಯಾಕೋ ಸಾಯ್ಕ್ ಮುಂಚೆ ಮಗುನ ಕೇಳ್ತಾರೆ. ಅಪ್ಪ ಯಾಕೋ ವಯಸ್ಸಾಯ್ತು ಮದುವೆ ಆಗು ಅಂತಾರೆ. ಅಜ್ಜಿ ಯಾಕೋ ಸಾಯ್ಕ್ ಮುಂಚೆ ಮಗುನ ಕೇಳ್ತಾರೆ. ಸುತ್ತ ಯಾಕೆ ಬಿಡುತ್ತಿ ಪುಷ್ಪವತಿ ಪುಷ್ಪವತಿ ಇದು ಹಂಸಲೆ ಕಾಟುವುದು ಕಣೆ, ನಿಮ್ಮೆಲ್ಕೆ ಸಾಕ್ತಾರಿ ಕಣೆ. ಬರ್ಲಿ ಬಾಯ್ಸ್, ಇನ್ಸ್ಟಾದಲ್ಲಿ ಕೆಲ್ಸ ಇಲ್ದವ್ರಿಗೆ ಟೈಮ್ ಪಾಸ್ ಆಗತ್ತೆ. ಹೂವಿನ ಬಾಣದಂತೆ ಹಾಡಿನ ಸಾಲಿನಲ್ಲಿ ನೀನು ನೂತನವಾದಂತೆ ನಾನು ಹಾಗೆ ಮಾತೇನು. ಕಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ನೂತನವಾದಂತೆ ನಾನು ನೀ ಬಂದ ಮೇಲೆ ಸುಸ್ತಾಗಿ ಕುಸ್ತು ಬರುತ್ತೆ ಎಲ್ಲದಕ್ಕೂ ಅಸ್ತು ಅನ್ನು ಸಂಗೀತ ಸಾಹಿತ್ಯಾನಂದ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅಕ್ಷರ PU ಆ್ಯಂಡ್ ಡಿಗ್ರಿ ಕಾಲೇಜಲ್ಲಿದ್ದೀನಿ ಆನೇಕಲಲ್ಲಿ. ಆ್ಯಂಡ್ ಇವತ್ತು ಅಕ್ಷರ PU ಆ್ಯಂಡ್ ಡಿಗ್ರಿ ಕಾಲೇಜು 10ನೇ ವರ್ಷದ ಆ್ಯನಿವರ್ಸರಿ ಆ್ಯಂಡ್ ಆ್ಯನ್ಯುವಲ್ ಡೇ. ಫಸ್ಟ್ ಆಫ್ ಆಲ್ ವೀಣಾ ಮ್ಯಾಡಮ್ಗೆ ತುಂಬಾ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಆನ್ ಸಕ್ಸಸ್ಫುಲ್ 10 years. ಆ್ಯಂಡ್ ಇಲ್ಲಿ ಬಂದು ನಾನು ಇವತ್ತು ಪರ್ಫಾರ್ಮ್ ಮಾಡಿದೆ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಸೋ ಸ್ವೀಟ್. ತುಂಬಾ ಖುಷಿ ಆಯಿತು. ಒನ್ಸ್ ಅಗೇನ್ ವಿಶಿಂಗ್ ಅಕ್ಷರ PU ಆ್ಯಂಡ್ ಡಿಗ್ರಿ ಕಾಲೇಜ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಇನ್ನೂ ಹಲವಾರು ವರ್ಷಗಳ ಸಕ್ಸಸ್ ಹೀಗೆ ಆಗಲಿ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. Shamiana and everyone who supported directly for the success of this week. ಕಣ್ಣು ನೋಡಡು ಕಣ್ಣು ಆಟ
ಬಾಡಿಗೆ ಬುಲೆಟ್ 1 by 1 ಸಾಹಸಕ್ಕೆ ಬಾರೇ ಸರಳ ಸನಿಹಕ್ಕೆ ಬಾರೇ ಸರಳ ನಿನ್ನ ಬ್ಯೂಟಿ ಅತಿ ವಿರಳ ಲೋಕ ಕಾಡಿತು ಬಹಳ ಆನೆಕಲ್ಲಿನಲ್ಲಿ ಒಂದು ಸೈಟು ಕೊಡಿಸುವೆನು ಬಾ ಮಹೇಶ ಅತಳ ಪಿತಳ ಪಾತಾಳದಲ್ಲೂ ಸಿಗನು ಇಂತ ಕರಿಯನು ಸರಳ 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 ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ ಮಗ. ರಾಮಭದ್ರಾಯ ರಾಮಚಂದ್ರಾಯ Performance it was.